ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ನಾವು ಆ್ಯಕ್ಚುಲಿ ಹೊರಗಡೆ ಬಂದಿದ್ವಿ ಗೈಸ್. ಇವತ್ತು ಸ್ವಲ್ಪ ಕೆಲಸ ಇತ್ತು, ಜೊತೆಗೆ ಟೆಂಪಲಿಗೆ ಹೋಗಬೇಕಾಗಿತ್ತು. ಎಲ್ಲೋ ಬರ್ತಾ ಇದ್ವಿ ಆಯಿತಾ, ಒಂದು ರೋಡಲ್ಲಿ. ಅದು ಯಾವ ರೋಡ್ ಖುಷಿ ಇದೆ? CMR ರೋಡ್ ಹತ್ರ. ನನಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಸೊ ಒಂದು ವಿಸಿಟ್ ಹಾಕೋಣ ಅಂತ ಇಲ್ಲಿಗೆ ಬಂದ್ವಿ. ಎಷ್ಟು ಕ್ಯೂಟಾಗಿದೆ ಪ್ಲೇಸ್. ಬಾಲ್ಸ್ ಇಷ್ಟ ಆಯಿತು ನಮಗೆ. See the cat, Turkish cat. It's also nice. ಆಕ್ಟಿವ್ ಆಗಿದೆ ನೋಡು, ಖುಷಿ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಬಟ್ ಎಲ್ಲದಕ್ಕೂ ಅದೇನೋ ಡಿಸೆಂಟ್. ಇದು ಚೆನ್ನಾಗಿದೆ, ಜೀನ್ಸ್ ಮೇಲೆ ಹಾಕೊಂಡಿರಲ್ಲ. ಏನು ಪ್ರೈಸ್ ಇದು? ಸೊ ವಾಚ್ ಫೈನಲಿ ರೆಡಿ ಆಯಿತು. ವಾಚ್ ಬೆಳಗ್ಗಿಂದ ಎಲ್ಲೆಲ್ಲೋ ತಿರುಗಾಡ್ಕೊಂಡು ಬಂದು ಫೈನಲಿ ನಮ್ಮ ಯಲಹಂಕದಲ್ಲಿ ಇರೋ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಸೊ ಬನ್ನಿ ಹೋಗೋಣ. ಬೆಳಗ್ಗೆ ಏನೋ ಮಾಡೋಣ ಅಂತ ಹೋದ್ವಿ, ಏನೋ ಆಯಿತು. ಏನೋ ಶಾಪಿಂಗ್ ಮಾಡ್ಕೊಂಡು ಬಂದೆ ಫೈನಲಿ. ಆದರೂ ಸೂಪರ್. ಇಷ್ಟೋ ತನಕ ಎನರ್ಜಿ ಇರಲಿಲ್ಲ, ಇವಾಗ ಎನರ್ಜಿ ಬಂತು. ಮೇಡಮ್ ಫುಲ್ಲು ಆಂಜನೇಯ ಟೆಂಪಲ್ ಅದಕ್ಕೆಲ್ಲ ಒಳ್ಳೆ ಸ್ಲಿಪ್ಪರ್ ತಗೊಂಡಿರೋದಕ್ಕೆ ನೋಡಿ ಗೊತ್ತು. ರೈಟ್ ಎಷ್ಟೊಂದಿನಿಂದ ಅನ್ಕೊಂತಿದ್ದೆ ತಗೊಬೇಕು ಅಂತ. ಹೊರಗಡೆನೂ ಹೋಗೋಕ್ಕಾಗ್ತಿರ್ಲಿಲ್ಲ, ತಗೊಳಕ್ಕೂ ಆಗ್ತಿಲ್ಲ. ಫೈನಲಿ ತಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡೆ ಅಂತ. ಈಗ ಭಕ್ತಿಯಿಂದ ದೇವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಖುಷಿ ನೋಡಿ ಎಷ್ಟು ಇದು ಅಂತ. ಇಷ್ಟು ತನಕ ನಾವು ಫುಲ್ಲು 3 ಕಿಲೋಮೀಟ್ರ್ ವಾಕಿಂಗ್ ಇವತ್ತು. ಸುಮ್ಮನೆ ಬೋರಿಂಗ್ ಆಗ್ತಾ ಇದೆ ಅಂತ. ಸೊ ಈಗ ಫ್ರೂಟ್ಸ್ ತೊಗೋಣ ಅಂತ ಬಂದ್ವಿ. ಬನ್ನಿ ಫ್ರೂಟ್ಸ್ ತೊಗೊಂಡು ಬರೋಣ. ಬನ್ನಿ ಬಾಯ್ಸ್ ಹೋಗೋಣ. ಜಸ್ಟ್ ನೌ ವಿ ರೀಚ್ಡ್ ಅವರ್ ಹೋಮ್. ಈಗ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಎಲ್ಲ ಅಡ್ಡಾಡ್ಕೊಂಡು ನಾವು ಆ್ಯಕ್ಚುಲಿ ಹೋಗಿದ್ದು CMR ರೋಡ್ಗೆ. ಸೊ CMR ರೋಡ್ನಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ಮತ್ತೆ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನೂ ಮುಗಿಸಿ ಆ್ಯಕ್ಚುಲಿ ಶಾಪಿಂಗ್ ಮಾಡೋ ಒಂದು ಮೈಂಡ್ಸೆಟ್ ಇರಲಿಲ್ಲ. ಬಟ್ ಆದರೂ ಅಲ್ಲಿ ಹೋಗೋ ಸ್ಟ್ರೀಟ್ ಆ್ಯಕ್ಚುಲಿ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತು. ಸೊ ನೋಡಿದ್ವಿ, ಅಷ್ಟು ಒಂಥರ ಶಾಪಿಂಗ್ ಆಯಿತು. ಜೊತೆಗೆ ಮತ್ತೆ ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು. ಟೆಂಪಲ್ಗೆ ಅಲ್ಲಿ ಹೋಗೋಕ್ಕಾಗಿಲ್ಲ, ಜಯನಗರ ಸೈಡು. ಸೊ ಹಂಗಾಗಿ ಮತ್ತೆ ಯಲಹಂಕಕ್ಕೆ ಬಂದು ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ಚಾಟ್ಸ್ ಎಲ್ಲ ತಿನ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ. ಮಾರ್ನಿಂಗಿಂದ ಕರೆಂಟೇ ಇರಲಿಲ್ಲ. ಪುಣ್ಯಕ್ಕೆ ಇವಾಗ ಕರೆಂಟ್ ಬಂದಿದೆ. ಸೊ ಬೇಗ ಕ್ವಿಕ್ಕಾಗೆ ನಾನು ಏನೆಲ್ಲ ತೊಗೊಂಡೆ ಅಂತ ಇವತ್ತು ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ. ಸೊ ಈಗ ಕ್ವಿಕ್ಕಾಗಿ ನಾನು ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಶಾಪಿಂಗ್ಗೆ ಅಂತ ಆ್ಯಕ್ಚುಲಿ ಹೋಗಿರಲಿಲ್ಲ, ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಬಟ್ ಅಲ್ಲಿ ನೋಡಿದ ತಕ್ಷಣ ತೊಗೊಳ್ಳೋಣ ಅಂತ ಫೀಲ್ ಬಂತು. ಸೊ ಹಂಗಾಗಿ ತೊಗೊಂಡೆ. ಬನ್ನಿ, ಫಸ್ಟ್ ನಾನು ತೊಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ತುಂಬ ನಾನು ಆ್ಯಕ್ಚುಲಿ ಇದನ್ನು ಈ ಥರ ನಾನು ನೋಡಿದ್ದೆ ಇವತ್ತು ಫಸ್ಟ್. ನನಗೆ ಇದು ಇಷ್ಟ ಆಯಿತು. ಅಂದರೆ ನಾರ್ಮಲ್ ಇದನ್ನು ನೋಡಿದ್ದೆ, ಬಟ್ ಇದು ನೋಡಿರಲಿಲ್ಲ ನಾನು. ಈ ಥರ ಹೇರ್ ಬನ್
ಇದು ಇಷ್ಟ ಆಯಿತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದಕ್ಕೆ 75 ರುಪೀಸ್. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಯುನಿಕ್ ಆಗಿದೆ ಅಂತ ತಗೊಂಡೆ. ನೆಕ್ಸ್ಟ್ ಬಂದು ಈ ಬ್ಯಾಂಡ್. ಸೊ ಇದು 30 ರುಪೀಸ್. ಆ್ಯಕ್ಚುಲಿ ಕಲರ್ ಒಂಥರ ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಿದೆಯಾ, ಇದು ತಗೊಂಡೆ. ಸೊ ನೆಕ್ಸ್ಟ್ ಬಂದು ಇದು ಯುನಿಕ್ ಆಗಿ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಗೊಂಡೆ. ಇದು 30 ರುಪೀಸ್. ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ತಗೊಂಡೆ ಇದನ್ನು. ನಂಗೆ ಸ್ವಲ್ಪ ಇದು ರೇಟ್ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಇದು ತುಂಬ ಬೇಗ ಬ್ರೇಕ್ ಆಗಲ್ಲ. ಸೊ ಹಂಗಾಗಿ ಇದನ್ನು ತಗೊಂಡೆ. ಇದು ನಾರ್ಮಲ್. ಇಷ್ಟು ನಾನು ನನಗೆ ಇದು ಕ್ಯೂಟ್ ತುಂಬ ಇಷ್ಟ ಆಯಿತು. ಪೌಚ್ ತೊಗೊಂಡೆ, ಪಿಂಕ್ ಕಲರ್ ಪೌಚ್. ನನಗೆ ಇದು ಆ್ಯಕ್ಚುಲಿ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ತೊಗೊಳೋ ಪ್ಲ್ಯಾನ್ ಇರಲಿಲ್ಲ. ನಾನು ಐಫೋನ್ ಅದೇ ಯಾವುದು 17 Pro Max ಇಲ್ಲ 17 ಏನಾದ್ರು ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡು ಎಷ್ಟೊಂದು ದಿನ ನಾನು ಪೌಚೇ ಹಾಕೊಂಡಿರಲಿಲ್ಲ, ಹಳೇದೇ ಇತ್ತು. ಸೊ ಫೈನಲಿ ಇದನ್ನು ತೊಗೊಂಡೆ, ಪಿಂಕ್ ಕಲರ್ ಒಂದು ಪೌಚ್. ಸೊ ಫೈನಲಿ ಏನಿದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದೆ ಇವತ್ತು ಏನಪ್ಪ ಅಂದರೆ ಬ್ರಿಕನ್ ಸ್ಟಾಕ್. ಸೊ ಇದನ್ನ ತಗೊಂಡೆ. ಆ್ಯಕ್ಚುಲಿ ಇಷ್ಟೊಂದು ರೇಟಿಂದು ಬೇಡ ಆಗಿತ್ತು, ಬಟ್ ನನಗೆ ಸ್ವಲ್ಪ ತೊಗೋಣ, ನಂಗೆ ನೋಡೋ ತಕ್ಷಣ ಆಸೆ ಆಯಿತು ತೊಗೋಣ ಇದು ಅಂತ. ಜೊತೆಗೆ ನಂಗೆ ಸ್ವಲ್ಪ ಲೆಗ್ ಪೇನ್ ಇತ್ತು. ಇದು ಚೆನ್ನಾಗಿ ಸಾಫ್ಟ್ ಇದೆ, ಚೆನ್ನಾಗಿ ಆಗ್ಬೋದು ಅಂತ. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇಟ್ಸ್ ಓಕೆ, ಫೈನ್, ಚೆನ್ನಾಗಿದೆ, ನಂಗೆ ಖುಷಿ ಆಯಿತು. ಸೂಪರ್. ಇದಿಷ್ಟು ಆಗಿತ್ತು. ಆ್ಯಕ್ಚುಲಿ ಇವತ್ತೊಂಥರ ರ್ಯಾಂಡಮ್ ಆಗಿ ಸ್ವಲ್ಪ ಅದು ಇದು ಎಲ್ಲ ಕೆಲಸ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಕಡೆ ಹೋದ್ವಿ, ಏನೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಫೈನಲಿ ಟೆಂಪಲಿಗೆ ಹೋಗೋದಿತ್ತು. ಟೆಂಪಲ್ದೆಲ್ಲ ಕೆಲಸ ಮುಗಿಸಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದು ಈಗ ಬಂದಿದ್ವಿ. ಬೆಳಗ್ಗಿಂದ ಕರೆಂಟ್ ಬೇರೆ ಇರಲಿಲ್ಲ. ಸೊ ಹಂಗಾಗಿ ಫುಲ್ ಡೇ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಜೊತೆಗೆ ಇನ್ನೊಂದೇನು ಗೊತ್ತಾ, ನಾವು ಹೋಗಿದ್ದೆಲ್ಲ ತೊಗೊಂಡಿದ್ದು ನಾನು CMR ರೋಡ್ನಲ್ಲಿ ತೊಗೊಂಡಿದ್ದು. ಸೊ ನಾವಿದನ್ನು ಇಲ್ಲಿಗೆ ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು. ಆ್ಯಕ್ಚುಲಿ ಸ್ಟ್ರೀಟ್ ಬಗ್ಗೆ ಹೇಳಬೇಕು ಅಂತ ಸ್ವಲ್ಪ ಬ್ರ್ಯಾಂಡೆಡ್ ಎಲ್ಲ ಜಾಸ್ತಿ ಇದೆ, ಶೋರೂಮ್ಸು ಎಲ್ಲ ಜಾಸ್ತಿ ಇದೆ, ಜ್ಯುವೆಲರಿ ಶಾಪ್ಸು ಅದೆಲ್ಲ. ಏನಾದರೂ ಹೋಗಿ ವಿಸಿಟ್ ಮಾಡಬೇಕು ಅಂತಂದರೆ ಮಾಡ್ಬೋದು. ಬ್ರ್ಯಾಂಡೆಡ್ ಕ್ಲಾತ್ಸ್ ಆಗಿರ್ಬೋದು, ಸ್ಯಾಂಡಲ್ಸು, ವಾಚ್ ಆಗಿರ್ಬೋದು, ಜ್ಯುವೆಲ್ಸು ಎಲ್ಲ ಸಿಗುತ್ತೆ. ಸ್ಯಾರೀಸು, ಡ್ರೆಸ್ಸು ಚೆನ್ನಾಗಿದೆ, ಗುಡ್ ಅಂತ ಹೇಳ್ಬೋದು. ಬಟ್ ಸ್ಟ್ರೀಟ್ ಫುಡ್ ಸ್ವಲ್ಪ ಕಮ್ಮಿ. ಸೊ ಹೋಟೆಲ್ಸ್ ಚೆನ್ನಾಗಿರೋ ಹೋಟೆಲ್ಸು 5 ಸ್ಟಾರ್ಸ್ ಅದೆಲ್ಲ ಇದೆ. ಓಕೆ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾನೇನು ಮಾಡಬೇಕು ಅಂತೀನಿ ಗೊತ್ತಾ ಗೈಸ್, ಇನ್ನೊಂದು ಬೇರೆ ಕಡೆ ಸ್ಟ್ರೀಟ್ ವಾಚು ಇಲ್ಲೇನೋ ಮಾಡ್ಕೊಂಬಿಟ್ಟೆ ನಾನು. ನೆಕ್ಸ್ಟ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ನಾವು ಆ್ಯಕ್ಚುಲಿ ಡಿಸ್ಕಷನ್ ಮಾಡ್ತಾ ಇದ್ವಿ ಯಾವ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಸ್ಟ್ರೀಟ್ಗೆ ನಾವು ಹೋಗಿ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನೋಡೋಣ ಹೆಂಗಾಗುತ್ತೆ, ಏನು ಡಿಸ್ಕಷನ್ ಮಾಡಿ ಫೈನಲ್ಲಾಗಿ ನಾವು ಯಾವ ಸ್ಟ್ರೀಟ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ನೋಡೋಣ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಶಾಪಿಂಗ್ ಸ್ಟ್ರೀಟು ಆ ಥರ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಪರ್ಟಿಕ್ಯುಲರಾಗಿ ಯಾವುದಾದ್ರು ಸ್ಟ್ರೀಟ್ನ ಸಜೆಸ್ಟ್ ಮಾಡಿ, ಪಕ್ಕ ಅದೇ ಸ್ಟ್ರೀಟ್ಗೆ ಹೋಗಿ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆನಾ? ಸೊ ಓಕೆ, ಡನ್. ಇವತ್ತಿನ ಒಂದು ಡೇ ಗುಡ್, ಚೆನ್ನಾಗಾಯಿತು. ಓಕೆ, ಈ ನನ್ನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ನ ಇನ್ನೂ ಒಂದು ಚೆನ್ನಾಗಿರೋ ಒಂದು ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. If you like my video, please like, share and subscribe to my YouTube channel, Prati's Vlog. See you in the next vlog. Thank you for watching. Bye bye.